ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪುಳಿಯೋಗರೆ, ನಮ್ಮಮ್ಮನ ಕೈ ರುಚಿಯ ಪುಳಿಯೋಗರೆ ನಾನು 3 ಪಾವ್ ಅಕ್ಕಿಗೆ ಮಾಡಿದ್ದೆ. ಏನಕ್ಕೆ ಮಾಡಿದ್ದೀನಿ, ಎಂತಕ್ಕೆ ಮಾಡಿದ್ದೆ ಇಷ್ಟೊಂದು ಅನ್ನೋದನ್ನೆಲ್ಲ ನಿಮಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಮತ್ತು ಯಾಕೆ ತಡ, ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಹಾಗಿದ್ಮೇಲೆ ಪುಳಿಯೋಗರೆಯ ಪುಡಿ, ಗೊಜ್ಜು, ಹಾಗೆ ಅನ್ನ ಕಲಸೋದನ್ನು ತೋರಿಸ್ತೀನಿ. ಬನ್ನಿ, ವಿಡಿಯೋ ಲೆಂತ್ ಆಗುತ್ತೆ, ದಯಮಾಡಿ ನೋಡಿ. ಸ್ನೇಹಿತರೆ, ನಮ್ಮ 23ನೇ ವರ್ಷದ ಶಬರಿಮಲೆ ಯಾತ್ರೆಯ ಪ್ರಯುಕ್ತ ನನ್ನ ಸ್ನೇಹಿತನ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನ ಇಟ್ಕೋತೀವಿ. ಅದು ಮೊದಲನೇ ದಿನಕ್ಕೆ ಪೂಜೆಗೆ ನೈವೇದ್ಯಕ್ಕೆ ಪಂಚಾಮೃತ ಮಾಡ್ಕೊಂಡಿದ್ದೆ. ದೇವರ ನೈವೇದ್ಯಕ್ಕೆ ಸ್ವಾಮಿಗಳಿಗೆಲ್ಲ ಮಾಲಾಧಾರಿಗಳಿದಾರಲ್ಲ ಅವರಿಗೆಲ್ಲ ತಿನ್ನೋದಕ್ಕೆ ಮಡಿಯಾಗಿ 3 ಪಾವಿನ ಅಳತೆಯ ನಾನು ಈ ಪುಳಿಯೋಗರೆಯನ್ನು ಮಾಡ್ತಾಯಿದ್ದೀನಿ. ನಿಮಗೆ ಯಾವಾಗಲೂ ನಾನು ಪಾವು ತೋರಿಸ್ತೀನಲ್ಲ, ಆ ಪಾವಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂಥ ಹುಳಿಯನ್ಗೆ ಹುಣಸೆ ಎಣ್ಣೆನೆ ಹಾಕ್ಕೊಂಡಿದ್ದೀನಿ. ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ಕ್ರಿಯಾ ಫುಡ್ಸ್ ಅವ್ರದ್ದು ತೊಗೊಂಡಿದ್ದೀನಿ. ಇದು ಬರೀ ಈ ಮೆಣಸಿನ್ಕಾಯಿ ಹುರ್ಕೊಳ್ಳೋಕೆ ಮಾತ್ರ, ಇನ್ನಿದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಈ ಸ್ಪೂನ್ನ ಅಳತೆಯಲ್ಲಿ 1.5 ಸ್ಪೂನು ಮೆಂತ್ಯ, 1.5 ಸ್ಪೂನ್ ಸಾಸಿವೆ, 1.5 ಸ್ಪೂನು ಕರಿಮೆಣಸು, ಹಾಗೆ 3 ಹೆಸರು ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ನಿಮಗಿಷ್ಟ ಆದರೆ ತೊಗೊಳ್ಳಿ, ಬಟ್ ಪುಡಿ ಚೆನ್ನಾಗಿರುತ್ತೆ. ಈ 1.5 ಸ್ಪೂನ್ ಅಳತೆಗೆ ಅನುಗುಣವಾಗಿ ನಾನಿಲ್ಲಿ 6 ಸ್ಪೂನ್ ಜೀರಿಗೆ, 12 ಸ್ಪೂನ್ ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀನಿ. 1.5 ಸ್ಪೂನ್ ಅಳತೆಗೆ ನಾನು ಹೇಳ್ತಾ ಇರೋದು. 1.5 ಸ್ಪೂನ್ ಅಳತೆಗೆ 6 ಸ್ಪೂನ್ ಜೀರಿಗೆ, 12 ಸ್ಪೂನು ಕೊತ್ತಂಬರಿ ಬೀಜ, ಹಾಗೆ 4 ಸ್ಪೂನು ಉದ್ದಿನಬೇಳೆ, 5 ಸ್ಪೂನು ಕಡಲೆಬೇಳೆ, 4 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಕರಿ ಎಳ್ಳಿದ್ರೂ ಉಪಯೋಗಿಸ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಪುಡಿ ಹಿಂಗು ಮಾತ್ರ ಮರಿಬೇಡಿ. ಇಲ್ಲಿ ನಾನು ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಂಪೂರ್ಣ ಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನಲ್ಲೂ ಹುರ್ಕೋಬೋದು. 3 ಪಾವ್ ಅಕ್ಕಿಗೆ ಅನುಗುಣವಾಗಿ ನಾನು ಗೊಜ್ಜು ಮಾಡ್ಕೊಳ್ಳೋಕ್ಕೆ ಹುಣಸೆ ಹಣ್ಣನ್ನು ಈಗಾಗಲೇ ನೆನೆ ಹಾಕ್ಕೊಂಡಿದ್ದೀನಿ. ಬನ್ನಿ, ಈಗ ಮೊದಲಿಗೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿಗೆ ಮಾತ್ರ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ನೇಹಿತರೆ, ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಕಾದು ಬಂದಿದೆ. ಈಗ ಮೊದಲಿಗೆ ಸಾಸಿವೆ ಮತ್ತು ಮೆಂತ್ಯ, ಮೆಣಸು, ಹಾಗೆ 3 ಹೆಸರು ಏಲಕ್ಕಿ ಇದನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತೀನಿ. ನೋಡಿ, ಇದೆಲ್ಲ ಆಯಿತು. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಮತ್ತೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ. ಅದೇ ಬಾಣಲೆಗೆ ಜೀರಿಗೆಯನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಜೀರಿಗೆ ಸ್ವಲ್ಪ ಡ್ರೈ ರೋಸ್ಟ್ ಆಯ್ತಾ ಬಂತು. ಇದಕ್ಕೇನೆ ಈಗ ಕೊತ್ತಂಬರಿ ಬೀಜ ಹಾಕೋತೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ಸಂಪೂರ್ಣ ಹುರ್ಕೊತೀನಿ. ನೋಡಿ, ಇದೆಲ್ಲ ಆಯಿತು, ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ, ಮತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತೀನಿ. ಮೆಣಸಿನ್ಕಾಯಿನೇನು ಅಂತ ಏನು ಹುರ್ಕೊಳ್ಳೋದು ಬೇಡ. ಸ್ವಲ್ಪ ಅದು ಮಾಡ್ತಾ ಇದ್ದಂಗೆ ಇಲ್ಲಿ ತಟ್ಟೆಗೆಲ್ಲ ತೆಗೆದಿಟ್ಕೊಂಡಿದ್ನೆಲ್ಲ ಹುರಿದಿರೋದು ಅದನ್ನೆಲ್ಲ ಸಂಪೂರ್ಣ ಹಾಕ್ಕೊಂಡು ಮತ್ತೆ ಎಲ್ಲ ರೋಸ್ಟ್ ಮಾಡ್ಕೊತೀನಿ. ಅದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಂಡು ಮತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಾಣಲೆಗೆ ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ಹುರ್ಕೊತೀನಿ. ಈ ಕಡಲೆಬೇಳೆ ಅಡಿ ಹತ್ತದೇ ಇದ್ದಂಗೆ ಹುರ್ಕೊಂಡು ಈಗ ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದೇ ಬಾಣಲೆಗೆ ಉದ್ದಿನಬೇಳೆ ಹಾಕ್ಕೊಂಡು ಸಹ ಅಡಿ ಹತ್ತದೇ ಇದ್ದಂಗೆ ಹುರ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಹುರಿದಿರೋ ಪದಾರ್ಥ ಎಲ್ಲ ಒಂದು ಕಡೆ, ಮಸಾಲ ಪದಾರ್ಥ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಸಪ್ರೇಟಾಗಿ 1 ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಎಳ್ಳು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಇಲ್ಲೇ ಇದೆ ನೋಡಿ, ಎಳ್ಳಲ್ಲಿದೆ. ಈ ಮಸಾಲೆ ಎಲ್ಲ ಈ ಕಡೆ ಇದೆ. ಈಗ ಇದೆಲ್ಲ ತಣ್ಣಗಾಗಲಿ, ನಂತರ ಪುಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಎಲ್ಲ ಬಂದಿದೆ. ಈಗ ನಾನು ಈ ಮಸಾಲ ಪದಾರ್ಥಗಳನ್ನ ಮೊದಲು ನಾವು ಮಿಕ್ಸಿಗೆ ಹಾಕ್ಕೊಂಡು 1 ರೌಂಡು ತಿರುವ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಮಸಾಲ ಪದಾರ್ಥಗಳನ್ನ 1 ರೌಂಡ್ ತಿರುವ್ಕೊಂಡು ಬಂದಮೇಲೆ ಪುಡಿ ಹಿಂಗನ್ನ ಸಾಕಷ್ಟು ಉದುರಿಸ್ಕೊಂಡಿದ್ದೀನಿ. ಹಿಂಗೆ ಹಾಕಿದಷ್ಟು ಪುಡಿಗೆ, ಅನ್ನಕ್ಕೆ, ಗೊಜ್ಜಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನುಣ್ಣಗೆ ಮಾಡ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಪುಳಿಯೋಗರೆ ಸಾಂಬಾರು ಮಸಾಲ ಪುಡಿ, ಇದು ತಿಳಿ ಸಾರು ಪುಡಿನೇ. ಪುಡಿ ರೆಡಿಯಾಗಿದೆ ನೋಡಿ. ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ತೀರಾ ನುಣ್ಣಗೆ ಮಿಕ್ಸಿನಲ್ಲಿ ಆಗಲ್ಲ, ನಿಮಗೆ ಗೊತ್ತೇ ಇದೆ. ಈ ಹದದಲ್ಲಿದ್ದರೆ ಸಾಕು. ಈಗ ಒಂದು ಚಿಕ್ಕ ಜಾರ್ ತೊಗೊಂಡು ಕಡಲೆಬೇಳೆ, ಉದ್ದಿನಬೇಳೆಯನ್ನು ಸಪ್ರೇಟಾಗಿ ಹುಡಿ ಮಾಡಿ ಇಟ್ಕೊತೀನಿ. ನುಣ್ಣಗೆ ಮಾಡಿ ಇಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ನುಣ್ಣಗಾಗಿದೆ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಬಿಳಿ ಎಳ್ಳನ್ನು ಸಹ ಪುಡಿ ಮಾಡ್ಕೊತೀನಿ. ಅದು ಹುಷಾರಾಗಿ ಮಾಡ್ಕೊಳ್ಳಿ, ಬಿಸಿ ಇದ್ದರೆ ಎಣ್ಣೆ ಅಂಶ ಬಿಟ್ಬಿಡುತ್ತೆ. ತಣ್ಣಗಾಗಿರಬೇಕು. ಪುಡಿ ಎಲ್ಲ ರೆಡಿ ಆದಮೇಲೆ ಈಗ ಹುಣಸೆ ಹುಳಿಯನ್ನು ಹಿಂಡ್ಕೊಂಡು ಈ ಬಾಣಲೆಗೆ ಹಾಕ್ಕೊತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಹುಣಸೆ ಹುಳಿಯೆಲ್ಲ ಹಿಂಡಿ ಶೋಧಿಸಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟವ್ ಮೇಲೆ ಇಡೋಕ್ಕೂ ಮುಂಚೆ ಬೆಲ್ಲವನ್ನು ಹಾಕಿ ಇದಕ್ಕೆ ಕುದಿಯೋಕ್ಕೆ ಇಡ್ತೀನಿ.
ನೋಡಿ ದಪ್ಪದ ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ಈಗ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಪುಡಿ ಉಪ್ಪು ಉಪಯೋಗಿಸೋರು ಹಾಕ್ಕೊಳ್ಳಿ, ಬಟ್ ಪುಡಿ ಉಪ್ಪು ಹೆಚ್ಚಿಗೆ ಉಪಯೋಗಿಸ್ಬೇಡಿ, ಕಲ್ಲುಪ್ಪೇ ಬಳಸಿ, ಆರೋಗ್ಯಕರ. ಅಡುಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅಡುಗೆ ಅರಿಶಿನ ಖಾರದ ಪುಡಿಗೆ ಹಾಕಿದರೆ ಇಲ್ಲಿ ಹಾಕುವ ಅವಶ್ಯಕತೆ ಇಲ್ಲ. ನಾನು ಖಾರದ ಪುಡಿಗೆ ಹಾಕದೇ ಇದ್ದಿದ್ದರಿಂದ ಗೊಜ್ಜಿಗೆ ಅಡುಗೆ ಅರಿಶಿನವನ್ನು ಹಾಕ್ಕೊತಾ ಇದ್ದೀನಿ. ಬೇಕಿದ್ದರೆ ನೀವು ಗೊಜ್ಜಿಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಕುದಿಸ್ಕೋಬಹುದು. ಸ್ನೇಹಿತರೆ ನೋಡಿ ಗೊಜ್ಜೆಲ್ಲ ಕುದೀತಾ ಬರ್ತಾ ಇದೆ. ಈಗ ನಾನು ಈ ಸೌಟಿನ ಅಳತೆಯಲ್ಲಿ 3 ಸೌಟು ಈ ಹುಳಿ ಪೌಡ್ರ್ ಅಂದರೆ ರಸಮ್ ಪೌಡ್ರ್ ಪುಡಿ ಮಾಡಿದ್ನಲ್ಲ, ಈ ಪುಳಿಯೋಗರೆ ಪುಡಿ ಇದನ್ನು ಹಾಕ್ತಾಯಿದ್ದೀನಿ. ಇದು ರಸಮ್ಗೆ ತಿಳಿಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿಗೆ ಮಾಡಿ ಇಟ್ಕೊಳ್ಳಿ. 15 ದಿನದ ತನಕ ನಿಮಗೇನು ಇದಾಗಲ್ಲ, ಚೆನ್ನಾಗಿರುತ್ತೆ. ಅವಾಗವಾಗ ಮಾಡಿಕೊಂಡ್ರೆ ಪುಳಿಯೋಗರೆ ಆಗಲಿ, ವಾಂಗಿಭಾತ್ ಆಗಲಿ, ಬಿಸಿಬೇಳೆಭಾತ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನಾನು ಅವಾಗವಾಗಲೇ ಮಾಡ್ಕೊಳ್ಳೋದು, ಆದ್ದರಿಂದ ರುಚಿ ಹೆಚ್ಚಾಗಿರುತ್ತೆ. ಈಗ 3 ಸೌಟ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣಗೆ ಕುದೀತಾ ಇದೆ. ನೋಡಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತೀನಿ. ಆದರೆ ಹಿಂದೆಯೇ ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಡಿ. ಅದು ನೋಡಿ ಲೈಟಾಗಿ ಎಣ್ಣೆ ಬಿಟ್ಕೊಂಡು ಗಟ್ಟಿಗಾಗಿದೆ. ಈ ಹದದಲ್ಲಿದ್ದರೆ 3 ತಿಂಗಳು ನೀವು ಈ ಗೊಜ್ಜು ಕೆಡೋದಿಲ್ಲ, ಇಡ್ಬೋದು. ಆವಾಗ ಒಂದೊಂದು ಸರಿ ಕುದಿಸ್ಕೊಂಡ್ರೆ ಸಾಕು, ಅದ್ಭುತವಾಗಿರುತ್ತೆ. ಫ್ರಿಡ್ಜಲ್ಲಿ ಬೇಕಾದರೂ ಇಡ್ಬೋದು, ವಿತೌಟ್ ಫ್ರಿಡ್ಜ್ ಹೊರಗಡೆ ಬೇಕಾದರೂ ಇಟ್ಕೋಬೋದು. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಖಂಡಿತ ಕೆಡೋದಿಲ್ಲ. ಒಮ್ಮೆ ಈ ರೀತಿ ಮಾಡಿ ನೋಡಿ. ಇನ್ನೂ ಪುಡಿ ಮಿಕ್ಕಿದೆ, ನಾನು ನಾಳೆ ರಸಮ್ಗೆ ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ 3 ಪಾವ್ ಅಕ್ಕಿ ಅನ್ನವನ್ನು ಮಾಡಿಕೊಂಡು ನಾನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಈಗ ಕೊಬ್ಬರಿ ತುರ್ಕೊಂಡಿದ್ದೀನಿ, ಮತ್ತು ನಾನು 1 ಗಿಟಿಕು ಸಂಪೂರ್ಣ ತುರ್ಕೊಂಡಿದ್ದೀನಿ. ಒಗ್ಗರಣೆಗೆ ಹೆಚ್ಚಿಗೆ ಕರಿಬೇವು ಇರಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು ಬಳಕೆ ಇಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದನ್ನು ಕಡಲೆಕಾಯಿ ಎಣ್ಣೆಯಲ್ಲಿ ನೀವು ಇದು ಒಗ್ಗರಣೆ ಕೊಡಬೇಕು. ಹಾಗೆ ಪುಡಿ ಹಿಂಗು ಮತ್ತು ಕಡಲೆಕಾಯಿ ಬೀಜ ತೊಗೋತಾ ಇದ್ದೀನಿ. ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ. ಎಣ್ಣೆ ಕಾದು ಬಂದಿದೆ. ನಾನು ಸುಮಾರು ಒಂದು 6-7 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ, ಜೀರಿಗೆ ಚಿಟಪಟ ಅಂತ ಸಿಡಿತಾ ಇದೆ. ಎಣ್ಣೆ ಹೆಚ್ಚಾಗಿದ್ದಷ್ಟು, ಕಡಲೆಕಾಯಿ ಎಣ್ಣೆ, ಬೇರೆ ಎಣ್ಣೆ ಎಲ್ಲ ಹೆಚ್ಚಾಗಿದ್ದಷ್ಟು ಪುಳಿಯೋಗರೆ ಚೆನ್ನಾಗಿರುತ್ತೆ. ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಕೆಲವರಿಗೆ ತಿನ್ನೋಕ್ಕೆಲ್ಲ ಸಿಕ್ತಿರಬೇಕು ಅಷ್ಟು ಹಾಕ್ಕೊತಾರೆ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಕಡಲೆಕಾಯಿ ಬೀಜ ಅರ್ಧದಷ್ಟಾಗಿದೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಹಾಗೆ ಹಿಂದೆಯೇ ಬಿಳಿ ಎಳ್ಳು ತೊಗೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ. ಎಲ್ಲವನ್ನು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲೇ ಬಾಡಿಸ್ಕೊಳ್ಳಿ. ನೋಡಿ ಇದೆಲ್ಲ ಬರ್ತಾ ಇದೆ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹಿಂದೆಯೇ ಹೆಚ್ಚಿಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ ಎಲ್ಲ ಸಂಪೂರ್ಣ ಬಾಡಿ ಬಂತು. ಈಗ ಮತ್ತೆ ಇಲ್ಲಿಯೂ ಸಹ ಪುಡಿ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ನಾನು LG ಪೌಡರ್ ಹಿಂಗೆ ಬಳಸೋದು. ಹಿಂಗೆ ಹಾಕಿದಷ್ಟು ಪುಳಿಯೋಗರೆ ಗೊಜ್ಜಿಗಾಗಲಿ ಒಗ್ಗರಣೆಗಾಗಲಿ ರುಚಿ ಇಮ್ಮಡಿ ಆಗುತ್ತೆ. ಸ್ನೇಹಿತರೆ ಅನ್ನಕ್ಕೆ ಗೊಜ್ಜೆಲ್ಲ ಹಾಕ್ಕೊಂಡಿದ್ದೀನಿ. ಕೊಬ್ಬರಿಯನ್ನು ಸಹ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ಕೊಂಡಿರೋ ಗೊಜ್ಜು ಸಂಪೂರ್ಣ ಸಾಕಾಯಿತು. ನೋಡಿ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಸಾಂಪ್ರದಾಯಿಕ ಶೈಲಿಯ ನಮ್ಮ ಅಮ್ಮನ ಕೈ ರುಚಿಯ ಪುಳಿಯೋಗರೆ ರೆಡಿ ಆಯಿತು. ಮಾಡೋ ವಿಧಾನ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಪ್ರೀತಿಯ ಸ್ನೇಹಿತರೆ, ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ನಾನು ಅಯ್ಯಪ್ಪ ಸ್ವಾಮಿ ಪ್ರಸಾದಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಪುಳಿಯೋಗರೆ ಅಂತ. ಗೊಜ್ಜು ಮಾಡೋದನ್ನೆಲ್ಲ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಹುಡುಗರನ್ನು ಕೇಳ್ತೀನಿ, ಅಯ್ಯ ಸ್ವಾಮಿಗಳನ್ನ. ರವಿಶಂಕರ್ ಸ್ವಾಮೀಜಿ ಹೇಗಿದೆ? ಚೆನ್ನಾಗಿದೆಯಾ? ಸುಬ್ರಹ್ಮಣ್ಯ ಸ್ವಾಮೀಜಿ ಹೇಗಿದೆ ಪುಳಿಯೋಗರೆ? ಸೂಪರ್. ಯಶೋಸ್ ನೋಡಿ, ಇವರು ಹೋಟೆಲ್ ಉದ್ಯಮಿ, ಇವ್ರನ್ನ ಕೇಳಿಬಿಡ್ತೀನಿ. ಹೇಗಿದೆ ಶರತ್ ಸ್ವಾಮೀಜಿ? ಚೆನ್ನಾಗಿದೆಯಾ? ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಸಹಿ ಪ್ರಮಾಣದಲ್ಲಿ ಸರಿ ಇದೆಯಾ? ಸುಳ್ಳು ಹೇಳ್ಬಾರ್ದು. ನಮ್ಮ ರಾಗು ನೋಡಿದ್ದೀರಾ ನೀವು? ನೋಡಿ ಇವರು ಹೊಸ್ದಾಗಿ ನಮ್ಮ ಟೀಮಿಗೆ ಬಂದಿರೋದು ಮನೋಜ್ ಅಂತ. ಹೇಗಿದೆ ಮಗನೇ? ಚೆನ್ನಾಗಿದೆಯಾ? ಜೈ ಗಣೇಶ. ನೋಡಿದ್ರಲ್ಲ, ಎಲ್ಲರೂ ನಾನು ತೋರಿಸಿರೋ ಹಾಗೆ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಂದು ನನಗೆ ತಿಳಿಸಿ. ಜೈ ಗಣೇಶ.